ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. TS ನಾವು ಭೇಟಿ ಮಾಡಲು ಬಂದಿರುವಂಥದ್ದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಶ್ಯಾನವಾಸಪುರ ಗ್ರಾಮ ಪಂಚಾಯತಿ ಸದಸ್ಯರು. ಬನ್ನಿ ಅವರ ರಾಜಕೀಯ ಚಿಂತನೆ ಕುರಿತು ಮಾತಾಡೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ನನ್ನ ಹೆಸರು ಇಸ್ಮಾಯಿಲ್ ಸರ್. ಸರ್ ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿ ಬಂದಿರೋಂಥದ್ದು? ನಾವು ಬಿಜೆಪಿಗೆ ಆಯ್ಕೆಯಾಗಿದ್ದೀವಿ ಸರ್. ಗ್ರಾಮ ಪಂಚಾಯತಿ ಯಾವ? ಶ್ಯಾನವಾಸಪುರ. ಸರ್ ನೀವು ಈಗ ಆಯ್ಕೆ ಆದಂಥ ಸಂದರ್ಭದಲ್ಲಿ ಎಷ್ಟು ಮತಗಳ ಅಂತರದಿಂದ ನೀವು ಆಯ್ಕೆ ಆಗಿರೋದು? ನಾವು 150 ಮತದಿಂದ ಬಂದಿದ್ದೀವಿ. 150 ಮತಗಳ ಅಂತರದಿಂದ ಆಯ್ಕೆ ಆಗಿರೋದು. ಸರ್ ನೀವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋದು? ನಾವು ಬಿಜೆಪಿ ಪಕ್ಷ ಅಂತ ಬಿಜೆಪಿ ಪಕ್ಷದಲ್ಲಿ. ಸರ್ ನಿಮಗೆ ರಾಜಕೀಯ ಅನುಭವ ಎಷ್ಟು ವರ್ಷದಿಂದ ಇರೋದು? ನಮಗೆ ಒಂದು 4 ವರ್ಷದ ಅನುಭವ. ನಾವು ಮಾಡಲಂತ ರಾಜಕೀಯಕ್ಕಿಲ್ಲ ಸರ್. ಹಾಂ, ರಾಜಕೀಯಕ್ಕಂತ ಇಲ್ಲ. ಈಗ ಮೊದಲನೇದಾಗಿ ನೀವು ರಾಜಕೀಯಕ್ಕೆ ಪ್ರವೇಶ ನೀಡಿರೋ 4 ವರ್ಷದಿಂದ ಅನುಭವ ಇರೋದು. ಸರ್ ನೀವು ಈಗ ಆಯ್ಕೆ ಆಗೋಕ್ಕಿಂತ ಮುಂಚೆ ಸರ್ ನಿಮ್ಮ ಈ ವಾರ್ಡ್ನಲ್ಲಿ ಅತಿ ಹೆಚ್ಚಿನ ಸಮಸ್ಯೆ ಅಂತ ಯಾವುದು ಸರ್ ಇದ್ದಿದೆ? ಇಲ್ಲಿ ಹೆಚ್ಚಿನ ಸಮಸ್ಯೆ ಅಂದರೆ ಏನು ಸಮಸ್ಯೆ ಅಂದರೆ ಸರ್ ರೋಡು, CC ರೋಡ್ಗಳು ಇವೆಲ್ಲ ಸ್ವಲ್ಪ ಇದ್ದಿದ್ದಿಲ್ಲ ಸರ್. ಈಗ ಈ ವರ್ಷ CC ರೋಡ್ ಆಗಿದ್ದಾವೆ. ಸರ್ ಇಲ್ಲಿ ಹೊಸರಾಗ ಆಗಿಲ್ಲ ಸರ್ CC ರೋಡ್. ಎಲ್ಲ ಹಳೆ ಊರಾಗನೇ ಮಾಡಿಸ್ಯಾರ. ಇಲ್ಲಿ ST ಬಡೆ ಒಂದು 2 ರೋಡ್ ಆಗಿದೆ ಸರ್. ಅದರಂತೆ ಬೇರೆ ಯಾವ ಸರ್ ನೀವು ಈಗ 4 ವರ್ಷ ಕಾಲಾವಧಿ ಮುಗಿದಿದೆ ಸರ್. ಈ 4 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರೋಂಥದ್ದು ಸರ್ ನೀವು? 4 ವರ್ಷದಲ್ಲಿ ಏನಾಗಿಲ್ಲ ಸರ್. ನಾವು ಗ್ರಾವಲ್ ನೋಡಿದ್ವಿ ಸರ್ ಅಷ್ಟೇ. ಗ್ರಾವಲ್ ನೋಡಿದ್ವಿ. ಒಂದು ರೋಡು ಊರೊಳಗೆ ಹೊರಗಡೆ ರೋಡ್ ಒಂದು ಹಾಕ್ಸಿದ್ವಿ ಅಷ್ಟೇ. ಇನ್ಯಾವ ರೀತಿ ಸರ್ ಕುಡಿಯೋ ನೀರಿಂದ ಆಗಲಿ ನೀರಿನ ಪೈಪ್ಲೈನ್ ಎಲ್ಲ ಮಾಡಿಸಿದ್ವಿ ಸರ್. ಪೈಪ್ಲೈನ್ ಯಾವುದೇ ರೀತಿ ಸಮಸ್ಯೆ ನಿಮ್ಮ ವಾರ್ಡ್ನಲ್ಲಿ ಬರೋದಿಲ್ಲ? ಲೈಟಿಂಗ್ ಕುಡಿಯೋ ನೀರಿನ ಸಮಸ್ಯೆ ಹಬ್ಬ ಅಂತ ಲೈಟಿಂಗ್ಸ್ಗಳನ್ನ ಮಾಡಿಸ್ತಾರೆ ಸರ್. ಇನ್ನು 1 ವರ್ಷ ಕಾಲಾವಧಿ ಇದೆ ಸರ್. ಈ 1 ವರ್ಷ ಕಾಲಾವಧಿಯಲ್ಲಿ ಇನ್ನೂ ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕು, ಜನಸೇವೆನ ಮಾಡ್ಬೇಕಂತ ಅನ್ಕೊಂಡಿರೋಂಥದ್ದು ಸರ್? ಸರ್ ಜನಸೇವೆ ಮಾಡೋದು. ಅದೇ ಇನ್ನು ಯಾವ ರೀತಿ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ? ಅದೇ ಸರ್ ಇನ್ನು ಕೆಳಗ ಮ್ಯಾಗ ನೀರು ಇರಬೇಕು ಸರ್. ಪೈಪ್ಲೈನ್ ಮಾಡಕ್ಕೆ ಹೇಳಿದ್ವಿ. ಆ ಕಡೆ ಎಲ್ಲ ಮ್ಯಾಗ ತಂದ್ಬಿಟ್ರೆ ಎಲ್ಲ ನೀರಿನ ಡೌನಿ ಬರ್ತಂತ ಹೇಳಿದ್ವಿ. ಅದು ಕೂಡ ಈಗ ಆಲ್ರೆಡಿ ರೆಡಿ ಆಗಿದೆ ಸರ್. ಎಲ್ಲ ವರ್ಕ್ ಪ್ರೊಸೆಸಿಂಗ್ ನಡೀತಿದೆ ಸರ್. ಇನ್ನು ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವ್ದಾದ್ರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿರೋದಂತ ಸರ್? ಅಷ್ಟು ಅನುಭವ ಇಲ್ಲ ಸರ್. ಸರ್ ನಿಮಗೆ ರಾಜಕೀಯದಲ್ಲಿ ಯಾರು ಗುರುಗಳು ಯಾರು ಇದ್ದಾರ? ವೈಯಕ್ತಿಕವಾಗಿ ನೀವೇ ಈ ರಾಜಕೀಯಕ್ಕೆ ಪ್ರವೇಶ ನೀಡಿರೋಂಥದ್ದು ಸರ್? ಎಲ್ಲರೂ ಒಪ್ಪಿ ಇಸ್ಮಾಯಿಲ್ ಸರ್ ನಿಂದಿರ್ಸ್ಬೇಕಂತ ಹೇಳಿದ್ರು ಸರ್. ಅಷ್ಟೇ ನಾವು ಅಲ್ಲಿ ಎಲ್ಲ ನೀನು ನಿಂದಿರ್ಬೇಕಂತ ಹೇಳಿದ್ರೆ ಅಷ್ಟೇ ನಿಂತ್ಕೊಂಡಿದ್ವಿ. ಒಂದು ಜನಗಳ ಆಶೀರ್ವಾದದಿಂದ ನೀವು ಬಂದಿರೋ ಅಂಥದ್ದು ಸರ್. ನಿಮ್ಮ ಈಗ ಏನು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ನಿಮ್ಮ ಸದಸ್ಯರು ಇದ್ದಾರಲ್ಲ, ಅವ್ರ ಜೊತೆ ಹೊಂದಾಣಿಕೆ ಎಲ್ಲ ಯಾವ ರೀತಿ ಇದೆ ಸರ್? ನಿಮ್ಮ ಹೊಂದಾಣಿಕೆಯಲ್ಲೇ ಇದ್ವಿ ಸರ್. ಯಾವ್ದಾದ್ರು ಫಸ್ಟು BJP ಕಡೆ ಇದ್ವಿ ಸರ್. ಅವ್ರಿಗೆ ಕೆಲಸಗಳಾಗಿಲ್ಲಂತೆ. ಅವರು ಅಧ್ಯಕ್ಷರು ಕಾಂಗ್ರೆಸ್ನ ಇದ್ರ ಮತ್ತು ಯಾವ ಕೆಲಸಗಳು ಆಗೋದಿಲ್ಲ ಅಂತೇಳಿ ನಾವು ಮತ್ತೆ ಅವ್ರ ಹತ್ರ BJP ಹತ್ರ ಹೋಗಿ ಸರ್, ಕಾಂಗ್ರೆಸ್ ಅವ್ರ ಹತ್ರ ಹೋಗಿ ಕೆಲಸ ಮಾಡಿಸ್ಕೊಂತೀವಿ. ಊರಿಗೆ ಇದೆ ಮಾಡಿ ಯಾವ ಕೆಲಸ ನಡೀತಾವೆ ಊರಾಗ ಅಂತೇಳಿ ಕೆಲಸಗಳನ್ನ ಮಾಡೋ ಉದ್ದೇಶಕ್ಕೋಸ್ಕರ ನೀವು ಪಕ್ಷ ಚೇಂಜ್ ಮಾಡ್ಕೊಂಡು ಇಷ್ಟು ಮಾಡಿರೋದು ಸರ್. ನಿಮ್ಮ ಈಗ ಗೌರ್ಮೆಂಟ್ ಈಗ ಇವರು ಇದ್ದಾರೆ ಯಾರು PDO ಆಗಲಿ ಸೆಕ್ರೆಟರಿಗಳಾಗಲಿ, ಅವರು ಯಾವ ರೀತಿ ನಿಮಗೆ ಸ್ಪಂದನೆನ ಮಾಡ್ತಾರೆ ಸರ್ ನೀವು ಮಾಡೋ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಆಗಲಿ ಕೆಲಸಗಳಿಗೆ? ಇಲ್ಲ ಮೊನ್ನೆ ಬಂದ ಸರ್, ಹೊಸ್ತಾಗಿ ಬಂದಿದ್ದಾರೆ. ಇಷ್ಟು ದಿನ ಅಂತ PDO ಗೆದ್ದಿಲ್ಲ ಸರ್. ಈಗ ಹೊಸ್ತಾಗಿ ಬಂದಾರ. ಅವರೆಲ್ಲ ಹೇಳ್ತಾರೆ ಸರ್ ಇಂಥ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಎಲ್ಲ ಊರು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ ಸರ್. ಒಳ್ಳೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಸರ್. ನೀವು ಇದೊಂದು ಸ್ಥಾನಕ್ಕೆ ಬರೋಕ್ಕೆ ನಿಮಗೆ ಮತ ಹಾಕಿರೋದು ಜನಗಳೇ ಕಾರಣ ಸರ್. ಜನಗಳಿಗೆ ಏನು ಯಾವ ರೀತಿ ಕೃತಜ್ಞತೆನ ಸಲ್ಲಿಸ್ತೀರಾ ಸರ್ ಜನಗಳಿಗೆ? ಸ್ವಲ್ಪ ಜನ ನಮ್ಗೆ ಊಟ ಕೆಲಸ ಅವ್ರು ಹೇಳಿದ ಕೆಲಸ ಮುಂದೆ ಯಾವ್ದಾದ್ರು ಮಾಡ್ಬೇಕಲ್ಲ ಸರ್. ಮಾಡ್ಲಾರ ಅವ್ರು ಹೆಂಗೆ ಇದು ಮಾಡ್ತಾರೆ ಸರ್? ಈಗ ನಮ್ಮನ್ನು ಗೆಲ್ಸಿರ್ತಾರೆ ಊಟ ಹಾಕಿ ನಾವು ಕೆಲಸ ಮಾಡಲೇಬೇಕು ಸರ್. ನಿಮ್ಮ ವಾರ್ಡಿನ ಜನಗಳು ಅತಿ ಹೆಚ್ಚಿನ ಸಮಸ್ಯೆ ಅಂತ ಯಾವ್ದ್ರ ಬಗ್ಗೆ ನಿಮಗೆ? ಅಲ್ಲಿ ನೀರು ಸರ್, ಕುಡಿಯೋ ನೀರಿಂದ ಅಂದರೆ ಈಗ ಕಾಲೇಜ್ ನೀರಿದ್ದು ಸರ್. ಎಷ್ಟು ದಿನ ಆ ಕಾಲೇಜ್ ಫುಟ್ಬಾಲ್ ಡೈರೆಕ್ಟ್ ಹೋಗೋದು, ನಾವು ಡೈರೆಕ್ಟ್ ನೀರು ಮಾಡಿದ್ವಿ. ಈ ಕಾಲೇಜ್ ನೀರು ಹೋಗಿದ್ದಾವೆ. ಕುಡಿಯೋ ನೀರಿಂದ ಭಾಳ ಸಮಸ್ಯೆ ಸರ್. ಕುಡಿಯೋ ನೀರಿಂದ ಸಮಸ್ಯೆ ಈಗ ಸಂಪೂರ್ಣವಾಗಿ ಈಗ ಒಂದು ಹಂತಕ್ಕೆ ಬಂದಿದೆಯಾ ಸರ್? ಇಲ್ಲ ಸರ್, ಈಗ ನೀರು ಹೋಗ್ಬಿಟ್ಟು ಕಾಲೇಜ್ ಈಗ ಕುಡಿಯೋ ನೀರಿಂದ ಆ ನೀರು ಕುಡಿತಾ ಇದ್ದಾರೆ. ಮೊಣಕಾಲವು ಅದು ಇದು ಅಂತೇಳಿ ಸ್ವಲ್ಪ ಜನ ಇದು ಮಾಡ್ತಾರೆ ಸರ್. ಅದೇನು ಸಮಸ್ಯೆ ಏನು ಸರ್? ಅದೇ ನೀರಿಲ್ಲ ಸರ್. ಬೇರೆ ಕಡೆ ಇಲ್ಲ. ಕೆರೆ ಮಾಡೋಕೆ ಜಾಗ ಕೊಡೋರು, ಕೆರೆ ಮಾಡೋಕೆ ಜಾಗ ಕೊಡೋರು ಸರ್. ಆ ಕೆರೆ ಮಾಡೋಕೆ ಜಾಗ ಕೊಡೋ ಸಲುವಾಗಿ ಈಗ ಬೋರ್ ನೀರು ಕುಡಿತಾ ಇದ್ದಾರೆ. ಈಗ ಬೋರ್ ನೀರು ಕುಡಿತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕಂತ ಯೋಜನೆಗಳನ್ನ ಇಟ್ಕೊಂಡಿರೋವಂಥದ್ದು. ಇದೇ ರೀತಿ ಯಾವುದೇ ಇಲ್ಲಿದೆ ಮಾಹಿತಿ ಬೇಕಾದ್ರೆ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ಮಾತ್ರ. ಧನ್ಯವಾದ ಸರ್. ಧನ್ಯವಾದ.